ಇದುವರೆಗೆ ನಡೆಸಿರುವಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ಗಳೇ ಜಾರ್ಖಂಡ್ನ ಟೈಮ್ಸ್ ನೌ ಮತ್ತು JVC ಸಮೀಕ್ಷೆ ಈಗಾಗಲೇ ಬಂದಿರುವಂಥದ್ದು. ಇದರಲ್ಲಿ ಜಾರ್ಖಂಡ್ನಲ್ಲಿ NDAಗೆ 40ರಿಂದ 44 ಸೀಟ್ಗಳು, ಇಂಡಿಯಾಗೆ 30ರಿಂದ 40 ಸ್ಥಾನಗಳು, ಇತರರು 0ಯಿಂದ 1 ಸ್ಥಾನ. ಅಂದರೆ ಬಹಳ ಟಫ್ ಫೈಟ್ ನಡೀತಾ ಇದೆ. ಎರಡೂ ಕಡೆಯಲ್ಲೂ ಕೂಡ ಟಫ್ ಫೈಟ್ ನಡೀತಿದೆ ಅನ್ನೋದನ್ನು ಟೈಮ್ಸ್ ನೌ ತನ್ನ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ. ಎರಡೂ ಕಡೆಯಲ್ಲೂ ಕೂಡ ಅಧಿಕಾರದ ಹಣಾಹಣಿ ಬಹಳ ಜಿದ್ದಾಜಿದ್ದಿನಿಂದ ಸಾಗಿದೆ ಅನ್ನುವಂಥದ್ದನ್ನು ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ ಸೂಚಿಸ್ತಾ ಇರುವಂಥದ್ದು. ಇಲ್ಲಿ BJPಗೆ ಅಡ್ವಾಂಟೇಜ್ ಇದ್ದಂತೆ ಕಂಡು ಬಂದರೂ ಕೂಡ ರಿಸಲ್ಟಲ್ಲಿ ಇಬ್ಬರ ನಡುವೆ ಬಹಳ ಟಫ್ ಫೈಟ್ ಸಾಗಿದೆ ಅನ್ನುವಂಥದ್ದನ್ನು ಈ ಎಕ್ಸಿಟ್ ಪೋಲ್ನ ರಿಸಲ್ಟಲ್ಲೂ ಕೂಡ ಗೋಚರಿಸ್ತಾ ಇದೆ. ಅಷ್ಟು ಮಟ್ಟಿಗೆ ಅಂದರೆ ಜಾರ್ಖಂಡ್ನಲ್ಲಿ ಅಧಿಕಾರವನ್ನು JMM ಅವರು ಕಳ್ಕೊಳ್ಬಹುದು, ಆದರೆ ಅಷ್ಟು ಸುಲಭವಾಗಿ ಕಳ್ಕೊಳ್ಳೋದಿಲ್ಲ ಅನ್ನುವಂಥ ಸ್ಥಿತಿಯಲ್ಲೂ ಕೂಡ ಅಲ್ಲಿದೆ ಅಂತ ಹೇಳಿ. ಅಂದರೆ ಬಹಳ ದೊಡ್ಡ ಫೈಟನ್ನು ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ ಹೇಳ್ತಾ ಇದೆ. ಜಾರ್ಖಂಡ್ನಲ್ಲಿ ಟೈಮ್ಸ್ ನೌ ನಡೆಸಿರುವಂತಹ ಎಕ್ಸಿಟ್ ಪೋಲ್ನ ರಿಸಲ್ಟ್ ಪ್ರಕಾರ 40ರಿಂದ 44 ಸೀಟ್ಗಳಲ್ಲಿ ಅಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂಥ ಅವಕಾಶ BJPಗೆ ಇದ್ದರೆ 30ರಿಂದ 40 ಸ್ಥಾನಗಳವರೆಗೂ ಕೂಡ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬ್ಲಾಕು ಕೂಡ ಇದೆ ಅನ್ನೋದನ್ನು ಈ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಹೇಳ್ತಾ ಇದೆ. ಅಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿನ ಒಂದು ಫೈಟ್ ಜಾರ್ಖಂಡ್ನಲ್ಲೂ ಕೂಡ ನಡೀತಾ ಇದೆ. ಇನ್ನು ಮಹಾರಾಷ್ಟ್ರದ ವಿಚಾರಕ್ಕೆ ಬಂದಾಗ ಯಾಕೆಂದರೆ 145 ಸೀಟ್ಗಳ ಒಂದು ಬಹುಮತ ಪಡ್ಕೊಳ್ಳುವಂಥದ್ದು ಅನ್ನೋಂಥದ್ದು ಅದು ಸುಲಭದ ಮಾತು ಅಲ್ಲ. ಹೀಗಾಗಿ ಅಲ್ಲಿ ನಡೀತಾ ಇರುವಂತಹ ಮಹಾವಿಕಾಸ್ ಅಘಾಡಿ ಮತ್ತು ಮಹಾಯುತಿ ನಡುವೆ ನಡೀತಾ ಇರುವಂತಹ ಜಿದ್ದಾಜಿದ್ದಿಯ ಹಣಾಹಣಿ ಇದೆಯಲ್ಲ, ಇದು 150ರಿಂದ 170 ಸೀಟ್ಗಳವರೆಗೆ ಅಲ್ಲಿ ಮಹಾಯುತಿ ಗೆಲ್ಲಬಹುದು ಅಂತ ಹೇಳಿದ್ರು ಕೂಡ ಹಾಗೆಯೇ 3 ಅಂಕಿಯನ್ನು ದಾಟಿಸುವಂತಹ ಕೆಲಸವನ್ನು ಎದುರಾಳಿಗಳು ಕೂಡ ಅಘಾಡಿಯವರು ಕೂಡ ಮಾಡಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಈ ಬಾರಿಯ ಎಕ್ಸಿಟ್ ಪೋಲ್ ಹುಟ್ಟು ಹಾಕಿರುವಂಥದ್ದು. ಇದೇ ಅರುಣ್ ಅವರೇ, ಬಹಳ ಮುಖ್ಯವಾಗಿ ಶರದ್ ಪವಾರ್ ಅವರ, ಯಾಕೆಂದರೆ ಶರದ್ ಪವಾರ್ ಕಳೆದ ಅಸೆಂಬ್ಲಿ ಎಲೆಕ್ಷನ್ನ ಸಂದರ್ಭ ಕೂಡ 19ರ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭ ಕೂಡ ಭಾಳ ಪವರ್ಫುಲ್ ಸ್ಪೀಚಿನ ಮೂಲಕವಾಗಿ ಆ ಮಳೆ ಬಂದಂಥ ಸಂದರ್ಭದಲ್ಲಿ ಮಾತಾಡಿದ್ದು ಬಹಳ ದೊಡ್ಡ ವೈರಲ್ ಆಗಿದ್ದಿತ್ತು. ಈ ಬಾರಿಯ ಸಂದರ್ಭದಲ್ಲೂ ಕೂಡ ಅಷ್ಟೇ, ಅವರು ಬಾರಾಮತಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋಂಥ ವಿಚಾರಕ್ಕೆ ಬಂದಾಗ ಅಜಿತ್ ಪವಾರ್ ಎದುರುಗಡೆಗೆ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕಾಗಿರುವಂಥರ ಬಗ್ಗೆ ಬಹಳ ಪ್ರಚಾರ ಮಾಡಿರುವಂತಹ ರೀತಿಯನ್ನು ನೋಡಿದಾಗ ಎಷ್ಟರ ಮಟ್ಟಿಗೆ NCP ತನ್ನ ಹಿಡಿತವನ್ನು ಮತ್ತೆ ಸಾಧಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ಬೋದು ಅಂತೇಳಿ ಭಾಳ ಜಿದ್ದಾಜಿದ್ದಿಯ ಒಂದು ಕದನ ಅಲ್ಲಿ. ಯಾಕೆಂದರೆ ಈ ಎರಡು ಪಕ್ಷಗಳು ಏನು ಹೋಳಾಯಿತು, ಶಿವಸೇನಾ ಮತ್ತು NCP, ಅವ 4 ಪಕ್ಷಗಳಿಗೆ ಏನಿದೆ, ಅವರ 4 ಪಕ್ಷಗಳಿಗೂ ಇದು ಒಂಥರ ತುಂಬ ಚಾಲೆಂಜಿಂಗ್. ಯಾಕೆಂದರೆ ಜಾಸ್ತಿ ಸೀಟ್ಗಳು ಬಂದರೆ ಮಾತ್ರ ಅವರಿಗೆ ಒಂದು ರೀತಿಯ ತಾವೇ ನಿಜವಾದ ಶಿವಸೇನಾ, ತಾವೇ ನಿಜವಾದ NCP ಅಂತ ಹೇಳ್ಕೊಳ್ಬೋದು ಅನ್ನುವಂಥ ಒಂದು ಘಟ್ಟದಲ್ಲಿ ಅವರಿದ್ದಾರೆ. ಹಾಗಾಗಿ ಪ್ರತಿಯೊಂದು ಸೀಟ್ಗೂ ಅವ್ರು ಏನು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ NCP ಹೇಳಿದರೆ NCP ಸುಮಾರು 35 ಕ್ಷೇತ್ರಗಳಲ್ಲಿ ಶರದ್ ಪವಾರ್ NCP ಮತ್ತು ಅಜಿತ್ ಪವಾರ್ NCP ಅವರು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ನೀವು ಶಿವಸೇನಾ ತಗೊಂಡ್ರೆ ಅವರೊಂದು ಸುಮಾರು 55 ಸೀಟ್ಗಳಲ್ಲಿ ನೇರ ಹಣಾಹಣಿ ಇದೆ. ಮುಂಬೈ ಮತ್ತು ಕೋಸ್ಟಲ್ನಲ್ಲಿ ಜಾಸ್ತಿ ಶಿವಸೇನಾ ಫೈಟ್ಗಳು. ಇಲ್ಲಿ ವೆಸ್ಟರ್ನ್ ಮಹಾರಾಷ್ಟ್ರ ಅಲ್ಲಿ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಅವರ ಒಂದು ಫೈಟ್. ಅಲ್ಲಿ ಅಜಿತ್ ಪವಾರ್ ಬಾರಾಮತಿಯಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ. ಕಳೆದ ಒಂದು 6 ಚುನಾವಣೆಗಳಲ್ಲಿ ಬಹುಶಃ 6-7 ಚುನಾವಣೆಗಳು ಅವ್ರು ಗೆದ್ದಿದ್ದಾರೆ. ಆದರೆ ಅವ್ರು ಗೆದ್ದಿದ್ದು ಅವರ ಛಾತಿನೂ ಇದೆ. ಹಾಗೆಯೇ ಶರದ್ ಪವಾರ್ ಅಲ್ಲಿಯ ಒಂದು ಮಹಾನ್ ನಾಯಕ, ಬಾರಾಮತಿನೇ ಅವರ ಕ್ಷೇತ್ರ. ಅವರು ಅಸೆಂಬ್ಲಿನಲ್ಲಿ ಗೆದ್ದಾಗಲೂ ನೋಡಿ, ಅವರು 1967ರಲ್ಲಿ ಶರದ್ ಪವಾರ್ ಪ್ರಥಮವಾಗಿ ಅವರು ಅಲ್ಲಿಯ ಒಂದು ಅಸೆಂಬ್ಲಿ ಬಾರಾಮತಿಯಿಂದ ಗೆಲ್ತಾರೆ. ಅವತ್ತಿಂದ ಇವತ್ತವರೆಗೂ ಅವರು ಅನ್ಕ್ವಶ್ಚನ್ಡ್ ಲೀಡರ್. ಆದರೆ ಇವತ್ತು ಅವರ ಒಂದು ಏನು ಇನ್ಫ್ಲುಯೆನ್ಸ್ ಏನಿದೆ ತುಂಬ ಕಡಿಮೆ ಆಗಿದೆ. ಸೊ ಅದನ್ನು ಚಾಲೆಂಜ್ ಮಾಡಿ, ಅದು ಏನು ಕಡಿಮೆ ಆಗಿದೆ ಅದನ್ನು ಚಾಲೆಂಜ್ ಮಾಡಿ ಈಗ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ ಕದನಕ್ಕೆ ಇಳಿದಿದ್ದಾರೆ. ಸೊ ಅಲ್ಲಿ ಅವರು ಬಾರಾಮತಿಯಲ್ಲಿ ತಮ್ಮ ಅಣ್ಣನ ಮಗ ಯುಗೇಂದ್ರ ಯಾದವ್ ಅನ್ನೋರನ್ನು ನಿಲ್ಲಿಸಿದ್ದಾರೆ. ಮತ್ತು ಅದೇ ಹೇಳ್ತಿದ್ದಾರೆ, ನೆಕ್ಸ್ಟ್ ಜನ್ರೇಷನ್, ಈಗ ನಾನು ರಿಟೈರ್ ಆಗ್ತಾಯಿದ್ದೀನಿ, ಸೊ ಇವರೆಲ್ಲ ನೆಕ್ಸ್ಟ್ ಜನ್ರೇಷನ್ನ ನಾಯಕರಾಗುವಂಥವ್ರು, ಅವ್ರು ಮುನ್ನಡೆಸುವಂಥವ್ರು. ಅವ್ರನ್ನೇ ಅಜಿತ್ ಪವಾರ್ನೇ 8 ಸರ್ತಿ ಗೆಲ್ಲಿಸಿದ್ದೀರಿ ನೀವು, ಸೊ ಅವ್ರನ್ನ ಮತ್ತೆ ಯಾಕೆ ಗೆಲ್ಲಿಸ್ತೀರಿ ಅನ್ನೋ ಒಂದು ಆ ಥರ ಮಾತಾಡ್ತಿದ್ದಾರೆ. ಆದರೆ ಒಂದು ಪ್ಲಸ್ ಪಾಯಿಂಟ್ ಅಜಿತ್ ಪವಾರ್ಗೆ ಏನಂದರೆ, ಈಗ ಅವರು ಇಷ್ಟು ವರ್ಷ ರಾಜಕಾರಣ ಮಾಡಿ ಅಲ್ಲಿಯ ಒಂದು ಶುಗರ್ ಲಾಬಿ ಏನಿದೆ,
ಶುಗರ್ ಲಾಬಿ, ಇಂಡಸ್ಟ್ರಿಯಲ್ ಲಾಬಿ ಮತ್ತು ಎಜುಕೇಷನ್ ಲಾಬಿ, ಇವು ಮೂರು ವೆಸ್ಟರ್ನ್ ಮಹಾರಾಷ್ಟ್ರದಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಅಲ್ಲಿಯ ಏನೇನು ಈ ಒಂದು ಲಾಬಿಗಳ ಲೀಡರ್ಸ್ಗಳೇನಿದ್ದಾರೆ ಅವರೆಲ್ಲ ಅಜಿತ್ ಪವಾರ್ ಜೊತೆಗಿದ್ದಾರೆ ಅಂತ ನಾನು ಓದಿದ್ದು ನೆನಪು. ಸೊ ಹಾಗಾಗಿ ಕದನ ತುಂಬ ತೀಕ್ಷ್ಣವಾಗಿದೆ ಇಲ್ಲಿ. ನಿಮಗೆ ಗೊತ್ತಿರ್ಬೋದು, ಲೋಕಸಭಾ ಎಲೆಕ್ಷನ್ನಲ್ಲಿ ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಅವರು ಅಜಿತ್ ಪವಾರ್ ಅವರ ಹೆಂಡತಿನ ಸೋಲಿಸಿದರು. ಹೌದು. ಸೊ ಹೀಗಾಗಿ ಈಗ ಅವರಿಗೊಂದು ಚಾಲೆಂಜ್ ಆಗಿದೆ ಅಜಿತ್ ಪವಾರ್ಗೆ, ಅವ್ರು ಗೆಲ್ಲಬೇಕೀಗ. ಸೊ ಎಷ್ಟು ಸರ್ತಿ ಅವರನ್ನೇ ಗೆಲ್ಲಿಸ್ತೀರಿ ಅಂತ ಒಂದು ಕ್ವಶನನ್ನು ಅವರು ಮತದಾರರಿಗೆ ಕೇಳಿದರು. ಸೊ ಇವೆಲ್ಲ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು. ಆಮೇಲೆ ಇನ್ನೊಂದೇನೆಂದರೆ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ 3 ಬಾರಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದರು, 2 ಬಾರಿ ಅಪೋಸಿಷನ್ ಲೀಡರ್ ಆದರು ಅಜಿತ್ ಪವಾರ್. ಸೊ ಈ ಕಳೆದ 5 ವರ್ಷದಲ್ಲಿ ಏನಾಗಿದೆ ಮಹಾರಾಷ್ಟ್ರದಲ್ಲಿ, ರಾಜಕೀಯದ ನೈತಿಕ ಅಧೋಪತನವನ್ನು ನಾವು ಕಂಡಿದ್ದೀವಿ. ಸೊ ಅದು ಎಷ್ಟರ ಮಟ್ಟಿಗೆ ಅಜಿತ್ ಪವಾರ್ ಮೇಲೆ ಪರಿಣಾಮ ಆಗತ್ತೆ. ಬೆಳಗಿನ ಜಾವದಲ್ಲೇ ಉಪಮುಖ್ಯಮಂತ್ರಿಯಾಗಿ ಮಾರನೇ ದಿವಸಕ್ಕೆ ರಾಜೀನಾಮೆ ಮತ್ತೆ ಅವರು ಇನ್ನೊಂದು ಪಕ್ಷದ ಮೂಲಕ ಮುಖ್ಯಮಂತ್ರಿ 80 ಗಂಟೆಗಳ ಕಾಲ ಫಡ್ನವೀಸ್ ಚೀಫ್ ಮಿನಿಸ್ಟರ್ ಆಗಿದ್ರು, 80 ಗಂಟೆಗಳ ಕಾಲ ಇವರು ಡೆಪ್ಯೂಟಿ CM ಆಗಿದ್ರು. ಹೌದು. ಸೊ ಅವರು ಆ ಕಡೆನೂ ಇರ್ತಾರೆ, ಈ ಕಡೆನೂ ಬರ್ತಾರೆ. ಸೊ ಅವ್ರನ್ನ ನಿಜವಾಗ್ಲೂ ಜನ ಒಂದು ನಂಬ್ಕೊಳ್ಬೋದಾ, ನಂಬಿಕಸ್ಥ ನಾಯಕನ ಅನ್ನೋ ಒಂದು ವಿಷಯನೂ ಕೂಡ ಇದೆ. ಆದರೆ ಅವ್ರದ್ದು ಇನ್ಫ್ಲೂಯೆನ್ಸ್ ಇದ್ದೇ ಇದೆ ಆ ಕ್ಷೇತ್ರಗಳಲ್ಲಿ. ನಿಜ. ಇಲ್ಲಿ ಇನ್ನು 2 ಸಮೀಕ್ಷೆಗಳ ವರದಿ ಬಂದಿರುವಂಥದ್ದು, ಫಲಿತಾಂಶಗಳು ಬಂದಿರುವಂಥದ್ದು. ಪೀಪಲ್ಸ್ ಪಲ್ಸ್ ಸಮೀಕ್ಷೆಯಲ್ಲಿ ಮಹಾರಾಷ್ಟ್ರದಲ್ಲಿ NDA ಕೂಟ 182 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನೋಂಥ ಹೇಳ್ತಾ ಇದೆ. ಇಂಡಿಯಾ ಬ್ಲಾಕ್ 97 ಸ್ಥಾನಗಳನ್ನು ಗಳಿಸಬಹುದು, ಇತರರು 1 ಸ್ಥಾನಕ್ಕೆ ಸೀಮಿತ ಆಗ್ತಾರೆ ಅಂತ ಹೇಳಿ. ಹಾಗೆಯೇ ಪೀಪಲ್ಸ್ ಪಲ್ಸ್ನ ಸಮೀಕ್ಷೆ ಇದು. ಇನ್ನೊಂದು ಸಮೀಕ್ಷೆಯು ಕೂಡ ಈಗಾಗಲೇ ಬಂದಿರುವಂಥದ್ದು. ಆ ಸಮೀಕ್ಷೆಯ ಪ್ರಕಾರವಾಗಿ ನೋಡ್ತಾ ಹೋದಾಗ ಪೋಲ್ ಡೈರಿ ನಡೆಸಿರುವಂಥ ಸಮೀಕ್ಷೆ ಪ್ರಕಾರ 137ರಿಂದ 157 ಸ್ಥಾನಗಳಲ್ಲಿ BJP ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಕಾಂಗ್ರೆಸ್ ನೇತೃತ್ವದ ಅಘಾಡಿ 126ರಿಂದ 146 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಈ ಯಾವುದೇ ಸಮೀಕ್ಷೆಯನ್ನು ನಾವು ಗಮನಿಸಿದಾಗಲೂ ಕೂಡ 145 ಅನ್ನುವಂತಹ ಮ್ಯಾಜಿಕ್ ನಂಬರ್ ಇದೆಯಲ್ಲ, 145 ಅನ್ನುವಂತಹ ಮ್ಯಾಜಿಕ್ ನಂಬರ್ನಿಂದ ಮೇಲ್ಗಡೆ BJP ನೇತೃತ್ವದ ಮಹಾಯುತಿ ಹೋಗುತ್ತೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇಲ್ಲ. ಅದಕ್ಕಿಂತ ಸ್ವಲ್ಪ ಕಡಿಮೆಯೂ ಕೂಡ ಆಗುವ ಚಾನ್ಸಸ್ ಇದೆ ಅಂತೇಳಿ. ಅಂದರೆ ಅಲ್ಲಿಯ ಫೈಟನ್ನು ಅಷ್ಟು ಸುಲಭವಾಗಿ ಅಂದಾಜಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥದ್ದನ್ನು ಈ ಸಮೀಕ್ಷೆಗಳ ಫಲಿತಾಂಶ ಸ್ಪಷ್ಟವಾಗಿ ಹೇಳ್ತದೆ. ಎಲ್ಲಿ ಮಲ್ಟಿ ಕಾರ್ನರ್ ಫೈಟ್ ಇರುತ್ತೋ, ಎಲ್ಲಿ 3 ಇನ್ನು ಕರ್ನಾಟಕದ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ P-ಮಾರ್ಕ್ನವರು ಒಂದು ಸಮೀಕ್ಷೆ ನಡೆಸಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ಗೆ 1 ಸ್ಥಾನ ಮತ್ತು ಮೈತ್ರಿಗೆ 2 ಸ್ಥಾನ ಅಂತೇಳಿ, ಅಲ್ಲಿಗೆ ಕಳೆದ ಬಾರಿಯ ರಿಸಲ್ಟ್ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆಗುತ್ತಾ ಅನ್ನುವಂಥರ ಬಗ್ಗೆ ಅನುಮಾನ ಇದ್ದೇ ಇದೆ. ಕರ್ನಾಟಕದ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ P-ಮಾರ್ಕ್ ನಡೆಸಿರುವಂತಹ ಒಂದು ಸಮೀಕ್ಷೆ